ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಕೂಡ ಫ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಊರಿಂದ ಬಂದ್ವು. ಎಷ್ಟು ಗಂಟೆಗೆ ಗೊತ್ತಾ? 5:30ಗೆ ಬಂದ್ವು. ನಾನು ಹೇಳ್ತೀನಿ ಏನೇನಾಯಿತು ಅಂತ ಆಮೇಲೆ. ಸೊ ಬಂದಮೇಲೆ ಚಿಂಟು ಮಲ್ಕೊಂಡ. ನಾನು ಸುಮ್ಮನೆ ಹಂಗೆ ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ 7:30 ಆಯಿತು. ಹಂಗೆ ಮಲ್ಕೊಂಡಿದ್ದೆ ಬೇರೆ ರೂಮಲ್ಲಿ. ಸೊ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡೆ. ಇವಾಗ ಚಿಂಟುಗೆ ಸ್ಕೂಲ್ಗೆ ಹೋಗೋಕ್ಕೆ ಬಟ್ಟೆ ಇರಲಿಲ್ಲ, ಐರನ್ ಬಟ್ಟೆ ಇರಲಿಲ್ಲ. ಸೊ ಐರನ್ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ಒಂದು ನಿಮಿಷ. ಮುಂಚೆ ಎಲ್ಲ ಹೇಗೆ ಮಾಡ್ತಾ ಇದ್ದೆ ಗೊತ್ತಾ? ಊರಿಂದ ಬಂದಾಗ ನಾನು ಬಂದ ತಕ್ಷಣ ಸ್ನಾನ ಮಾಡ್ತಾ ಇರಲಿಲ್ಲ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸಂಜೆ ಹಂಗೆ ಸ್ನಾನ ಮಾಡ್ತಾ ಇದ್ದೆ. ಗಬ್ಬು ಗಬ್ಬು ಫೀಲ್ ಆಗ್ತಾಯಿತ್ತು. ಬಟ್ ಇವಾಗ ಹಾಗಲ್ಲ ನೋಡಿ. ಫಸ್ಟ್ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಅಡುಗೆ ಮನೆಗೆ ಹೋಗಲ್ಲ. ಯಾಕೆ ಗೊತ್ತಾ? ಅವ್ರೇನೋ ಒಂದು ಮಾಡೋಣ ಅಂತ ರೆಡಿ ಹಾಕ್ಕೊಂಡಿರ್ತಾರೆ ಚಿಂಟು ಅವ್ರ ಅಜ್ಜಿ. ಸೊ ನಾನು ಹೋಗಿ ಅದನ್ನು ನಾನು ಮಾಡ್ತೀನಿ, ನಂದೆಲ್ಲಿಡಲಿ ಅಂತ ಹೋಗಲ್ಲ ನಾನು. ಅವ್ರು ಹೇಗೂ ರೆಡಿ ಮಾಡ್ಕೊಂಡಿರ್ತಾರಲ್ವ, ಸೊ ಅವ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ನಾನು ಇಲ್ಲಿ ತಂದಿರೋ ಬಟ್ಟೆಗಳೆಲ್ಲ ಜೋಡಿಸ್ಕೊಂಡು ಎಲ್ಲ ಮಾಡ್ಕೋಬೇಕಲ್ಲ. ಸೊ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ಕೊಂಬಿಡ್ತೀನಿ. ಇವತ್ತೆಂತ ಮಾಡಿದೆ? ಸ್ನಾನ ಮಾಡಿಕೊಂಡೆ. ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಬೇಕು ಅಲ್ಲ. ಅದಕ್ಕೂ ಮುಂಚೆ ಆ್ಯಕ್ಚುಲಿ ಟೈಮ್ ಇತ್ತು. ಆ್ಯಂಡ್ ಮೋರ್ ಓವರ್ ಚಿಂಟುಗೆ ಯೂನಿಫಾರ್ಮ್ ಬಟ್ಟೆ ಐರನ್ ಆಗಿರಲಿಲ್ಲ. ಹಾಗಾಗಿ ಅವನಿಗೆ ಬಟ್ಟೆ ಐರನ್ ಮಾಡಿಕೊಟ್ಬಿಡೋಣ ಅಂತ ಬಂದಿದ್ದೆ. ಸೊ ನೆಕ್ಸ್ಟ್ ಎಂತ ಮಾಡಿದೆ? ಹೋಗಿ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಚಿಂಟು ಅಮ್ಮ ಲೇಟ್ ಆಗುತ್ತೆ ಅಂದ. ಸೊ ಹಾಗಾಗಿ ಚಿಂಟುಗೆ ತಿಂಡಿ ಕೊಡೋಣ ಅಂತ ಬಂದೆ. ಚಿಂಟು ಅವ್ರ ಪಪ್ಪ ಆ್ಯಕ್ಚುಲಿ ಇವತ್ತು ಮಂಡೇ ಅಲ್ವಾ, ಹೂವಾಗಿವ ತರೋಕ್ಕೆ ಮಾರ್ಕೆಟ್ ಕಡೆ ಹೋಗಿದ್ದಾನೆ. ಸೊ ನಾವು ಅರ್ಧ ದಾರಿಗೆ ಹೋಗಿದ್ವು. ಆವಾಗ ಅವನು ಆ ಕಡೆಯಿಂದ ಬರ್ತಾ ಇದ್ದ. ಅವನಿವತ್ತು ಇವಿ ತಗೊಂಡು ಹೋಗಿದ್ದ. ಸೊ ಹಾಗಾಗಿ ನಾನು ಏನದು ಆ್ಯಕ್ಟಿವಾದಲ್ಲಿ ಹೋಗಿದ್ದೆ. ಸೊ ಆರಾಮಾಗಿ ಅದಕ್ಕೆ ಕ್ಯಾಪ್ಚರ್ ಮಾಡ್ಬೋದು ಆ್ಯಕ್ಟಿವಾದಲ್ಲಿ ಹೋದಾಗ. ಇವಾಗ ಎಂತ ಮಾಡ್ತಾಯಿದ್ದೀನಿ ಗೊತ್ತಾ? ಇದು ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿ ತಂಗಿ ಇದ್ದಾರಲ್ಲ, ಅವ್ರ ಮನೆ ಸತ್ಯನಾರಾಯಣ ಪೂಜೆ ಇತ್ತು ಲಕ್ಷ್ಮೀ ಹಬ್ಬದ ದಿನ. ನನಗೂ ಕರೆದಿದ್ರು. ಅಷ್ಟರಲ್ಲಿ ನಾನು ಆಲೇ ಬಸ್ಸಲ್ಲಿ ಕೂತ್ಬಿಟ್ಟಿದ್ದೆ. ಆ್ಯಂಡ್ ಅಕಸ್ಮಾತ್ ಮುಂಚೆ ಕರೆದಿದ್ರು ನಾನು ಹೋಗೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ನಮ್ಮನೆ ಕಾಲದಿಂದನೂ ಬಂದಿರೋ ಲಕ್ಷ್ಮೀ ಪೂಜೆನೇ ಮೇಯ್ನ್ ಆಗತ್ತೆ ಅಲ್ಲ. ಸೊ ಹಾಗಾಗಿ ನಾನು ನಮ್ಮನೆ ಲಕ್ಷ್ಮೀ ಪೂಜೆಗೆ ಹೋಗಲೇಬೇಕಿತ್ತು. ಸೊ ಸತ್ಯನಾರಾಯಣ ಪೂಜೆ ಮಿಸ್ ಆಯಿತು. ಆ್ಯಕ್ಚುಲಿ ಅವರು ಫೆಬ್ರವರಿ ಟೈಮಲ್ಲಿ ಮಾಡ್ತಾಯಿದ್ರು. ಇವಾಗೇನು ಈ ಟೈಮಲ್ಲಿ ಮಾಡ್ತಾಯಿದ್ದಾರೆ. ಸೊ ಮೋಸ್ಟ್ ಪ್ರಾಬ್ಲಿ ಇವರು ಈ ಟೈಮಲ್ಲಿ ಮಾಡಿದ್ರೆ ನನಗೆ ಯಾವಾಗಲೂ ಹೋಗೋಕ್ಕಾಗಲ್ಲ. ಪ್ರಸಾದವಂತೂ ತುಂಬ ಚೆನ್ನಾಗಿತ್ತು. ಆದರೆ ನಾನು ಬಿಸಿ ಮಾಡಿಕೊಂಡು ಪ್ರಸಾದ ತಿಂದೆ. ಗೈಸ್, ಬೆಳಗ್ಗೆಯಿಂದ ಎಡಿಟ್ ಮಾಡಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ಚಿಂಟುಗೆ ಸ್ಕೂಲಿಗೆ ಕಳಿಸ್ದೆ, ಬಂದೆ, ಅವನಿಗೆ ಊಟ ತೊಗೊಂಡು ಹೋದೆ. ಸೊ ಈಗ ಬಂದು ಬಟ್ಟೆ ಒಗ್ದಿದ್ದೀನಿ. ಈಗ ಟೈಮ್ ಬಂದು 3 ಗಂಟೆ. ನೋಡಿ, ಇಷ್ಟು ಬಟ್ಟೆ ಒಗ್ದೆ. ಮತ್ತು ಅಲ್ಲಿ ಸ್ವಲ್ಪ ಇದೆ ನೋಡಿ. ಸೊ ಇದಿಷ್ಟು ಬಟ್ಟೆ ಒಗ್ದಿದ್ದೀನಿ. ಬರೀ ಇವತ್ತಿಂದು ಮತ್ತು ನಾವು ಹೋಗೋ ದಿನ ಬಿಚ್ಚಾಕಿದ್ನಲ್ಲ ನಂದು ಚಿಂಟುದು ಅಷ್ಟೇ ಬಟ್ಟೆ. ಸೊ ಇಷ್ಟು ಬಟ್ಟೆ ಒಗ್ದಾಯಿತು. ಸುಸ್ತಾಗೋಯ್ತು. ಇವಾಗ ಹೋಗಿ ವ್ಲಾಗ್ನ ಅಪ್ಡೇಟ್ ಮಾಡಬೇಕು. ಮತ್ತು ಅದಾದ ಸ್ವಲ್ಪ ಹೊತ್ತಿಗೆ ಚಿಂಟು ಸ್ಕೂಲ್ ಟೈಮ್ ಆಗುತ್ತೆ. ಹೋಗಿ ಚಿಂಟುನ ಕರ್ಕೊಂಡು ಬರಬೇಕು. ಸದ್ಯ ಇಷ್ಟೇ ಗೈಸ್. ಮತ್ತು ಇವತ್ತು ಚಿಂಟುನ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು. ಕಾಲ್ ಬಂದಿತ್ತು. ಸೊ ಅವರಪ್ಪನ ಕೇಳಿದೆ. ಅವರಪ್ಪ ಲಾಸ್ಟ್ ಟೈಮು ಚಿಂಟುಗೆ ಹೋಗೋಣ ಅಂತಿದ್ದ. ಹಾಗಾಗಿ ಹೇಳ್ದನೇನು ಹೋಗೋಕ್ಕಾಗಲ್ಲ. ಸೊ ಏನು ಮಾಡೋದು? ಯಾವಾಗಲೂ ನಾನೇ ಸಿಗಾಕೋತೀನಿ ಮಧ್ಯ, ನಾನೇ ಅಪ್ರೋಚ್ ಮಾಡೋ ಥರ ಆಗುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಅಷ್ಟೊಂದೆಲ್ಲ ಕೇಳಿದಾಗ ನಾನು ಈ ಸಲ ಹೇಳ್ದೇ ಹೋದರೆ ಚೆನ್ನಾಗಿರಲ್ಲ ಅಲ್ಲ. ಹೋದ ಸಲ ಏನು ನಾ ಹೇಳಿರಲಿಲ್ಲ. ಬಟ್ ತೋರಿಸಿ ಬಂದಾದಮೇಲೆ ಸೊ ಇವಾಗ ನನಗೆ ಹೇಳಿದ್ದಿದ್ರೆ ನಾನು ಬರ್ತಿದ್ದೆ ಅಂತ. ಅದಾದಮೇಲೆ
ನೆಕ್ಸ್ಟ್ ಮಂಡೇ ಅಪಾಯಿಂಟ್ಮೆಂಟ್ ಇದೆ ಅಂದಿದ್ದಕ್ಕೆ ನಾನು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಹೇಳ್ತಿದ್ದ. ಅದಕ್ಕೇ ಬಟ್ ಏನಾಯಿತು, ಅವತ್ತಿನ ದಿನ ಡಾಕ್ಟರ್ ಬರ್ತಿರ್ಲಿಲ್ಲ, ಸೊ ಅಪಾಯಿಂಟ್ಮೆಂಟ್ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದೆ. ಸೊ ಇವತ್ತು ಡಾಕ್ಟರ್ ಕಾಲ್ ಮಾಡಿದರು, ಮೀನ್ಸ್ ಹಾಸ್ಪಿಟಲಿಂದ ಕಾಲ್ ಬಂದಿತ್ತು ಇವತ್ತಿದೆ ಅಂತ. ಸೊ ಕೇಳೋದೋ ಬೇಡವೋ ಅಂತ ಡೈಲಾಮದಲ್ಲೇ ನನ್ನ ಕಡೆಯಿಂದ ಏನಾಗಬೇಕು ಅದು ಆಗಿಬಿಡ್ಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನೇ ಹೇಳಿದೆ. ಸೊ ಚಿಂಟುಗೆ ಇವತ್ತು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು, ಬರ್ತೀಯಾ, ಕರ್ಕೊಂಡು ಹೋಗ್ತೀಯಾ ಅಂತ. ಸೊ ಅವನು ಇಲ್ಲ ಆಗಲ್ಲ, ನಾನು ಬ್ಯಾಂಗ್ಳೂರ್ ಹೋಗಬೇಕು ಅಂದ. ಅಷ್ಟೇ ಅವನು ಹೇಳಿದ್ದು, ಇನ್ನೇನು ಇಲ್ಲ. ನಾ ಇನ್ನೆಂತ ಕೇಳೋಕ್ಕಾಗತ್ತೆ. ಸೊ ಈಗ ನಾನೇ ಕರ್ಕೊಂಡು ಹೋಗ್ತೀನಿ. ಹಾಗಾಗಿ ಚಿಂಟುನ ಬೇಗ ಕರ್ಕೊಬಂದು ಅವನಿಗೆ ಮತ್ತೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕಿಸ್ಕೊಂಡು ಆಮೇಲೆ ನಾವು ಕಾರವಾರ ಹೋಗಬೇಕು. ಸೊ ಇದಿಷ್ಟಿದೆ. ಬನ್ನಿ ಬೇಗ ಮಿಕ್ಕಿರೋ ಏನು ಕೆಲಸ ಇದೆ ಅದನ್ನು ಮಾಡ್ಕೊಳ್ಳೋಣ. ಕೋಳಿಗಳೆಲ್ಲ ರೆಸ್ಟ್ ತಗೋತಾವೆ, ಬಿಸಿಲು ಕಾಯಿಸ್ತಾ ಇದ್ದಾವೆ ನೋಡಿ. ಗೈಸ್, ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ನಮ್ಮ ಇವಿ ಗಾಡಿ ಗೈಸ್ ಇಲ್ಲಿನೋ ಸ್ಮೆಲ್ ಬರ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಕಕ್ಕ ಸ್ಮೆಲ್ ಬರ್ತಾ ಇದೆ. ಇವಿ ಗಾಡಿ ಚಾರ್ಜ್ ಕಮ್ಮಿ ಇತ್ತು, ಸೊ ಚಾರ್ಜ್ಗೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಸಮ್ಟೈಮ್ಸ್ ಇದು ಚಾರ್ಜ್ಗೆ ತಗೊಳ್ಳಲ್ಲ, ನಾಟ್ ಚಾರ್ಜಿಂಗ್ ಅಂತ ತೋರಿಸುತ್ತೆ, ಇರಿಟೇಟ್ ಮಾಡುತ್ತೆ. ಬನ್ನಿ ಅಷ್ಟರಲ್ಲಿ ಕಾರ್ ತೆಗೆಯೋಣ, ನೋಡೋಣ. ಸ್ನಾನನೂ ಮಾಡಬೇಕು ಗೈಸ್, ಫುಲ್ ಸ್ವೆಟಿಂಗ್ ಫೀಲ್ ಆಗ್ತಾ ಇದೆ. ಗೈಸ್ ಟೈಮ್ ಆಗಿದೆ, ಬನ್ನಿ ಬೇಗ ಪೂಜೆ ಮಾಡಿ ಹೋಗೋಣ. ನೋಡಿ ಗೈಸ್, ಚಿಂಟು ಪಪ್ಪ ಎಷ್ಟು ಚೆಂದಾಗಿ ಹೂವು ಮಾಡಿಸಿದ್ದಾನೆ ಅಂತ. ಇದು ಅಮ್ಮಾಜಿ, ಇದು ನೀರಿದೆ ತುಂಬಾ. ಹಾ, ಚಿಂಟು ಪಪ್ಪಂಗೂ ಈಗ ಫುಲ್ ದೇವ್ರ ಮೇಲೆ ಲವ್ ಬಂದ್ಬಿಟ್ಟಿದೆ ಗೈಸ್. ನೋಡಿ ಎಷ್ಟು ಚಂದ ಹೂವು ಮುಡ್ಸಿದ್ದಾನೆ. ನಾನು ಕಂಜೂಸ್ ಅಂತ ಹೇಳೋಕ್ಕಾಗಲ್ಲ ಗೈಸ್, ನಾನು ಅಷ್ಟೊಂದೇನು ದುಡಿಯಲ್ಲ ಅಲ್ಲ. ಸೊ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟು ತಗೊಬಂದು ಮಾಡ್ತೀನಿ. ಬಟ್ ಇವನು ತುಂಬ ದುಡಿತಾನೆ ಅಲ್ಲ, ಸೊ ನೋಡಿ ಅದಕ್ಕೇ ಯಥೇಚ್ಛವಾಗಿ ತಂದು ಹೂವು ಎಲ್ಲ ಮುಡಿಸ್ತಾನೆ. ಸೂಪರ್ ಅಲ್ಲ. ಹೀಗೆ ಆ ದೇವರು ಅವನಿಗೆ ಯಾವಾಗಲೂ ಚೆಂದಾಗಿ ಕೊಡಲಿ, ಆಯುರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಅವನಿಗೆ ನೆಮ್ಮದಿ ಸುಖ ಸಂತೋಷ ಕೊಟ್ಟು ಕಾಪಾಡಲಿ ಅಲ್ವಾ. ಬನ್ನಿ ಈಗ ನಾವು ಹೋಗೋಣ. ನಾನು ಇಟ್ಕೊಂಡಿದ್ದೀನಲ್ಲ ಗೈಸ್, ಬನ್ನಿ ಹೋಗೋಣ. ಆ್ಯಕ್ಚುಲಿ ಬೆಳಗ್ಗೆ ಚಿಂಟವ್ರ ಅಜ್ಜಿಗೆ ಮತ್ತು ಪಪ್ಪಂಗೆ ರವೆ ಉಂಡೆ ಒಬ್ಬಿಟ್ಟು ಕೊಟ್ಟಿದ್ದೆ. ಅವರಿಬ್ರಿಗೂ ರವೆ ಉಂಡೆ ಬ್ಯಾಡ್ವಂತೆ, ಸೊ ಹಾಗಾಗಿ ಅದು ತಿಂದಿರಲಿಲ್ಲ ಅವರು. ಅಲ್ಲಿ ಇಟ್ಟಿದ್ದೀನಿ ತೊಗೊಂಬಿಡು ಅಂದರು. ಸೊ ಈಗ ಹೆಂಗೆ ತೊಗೊಂಡಿಡೋದು, ಒಂದು ಹಾಗೆ ಬಾಯಿಗೆ ಹಾಕೋ ಬಂದೆ, ಇನ್ನೊಂದು ಅಲ್ಲೇ ಇದೆ. ಬಿಕಾಸ್ ಗೈಸ್ ಆಲ್ರೆಡಿ ಟೈಮ್ ಆಗೋಗಿದೆ, ಈವ್ನಿಂಗ್ ಗೈಸ್ 5 ಗಂಟೆ ಆಗಿದೆ. 5 ಗಂಟೆ ಮೇಲೆ ನಾನು ಲಾಂಗ್ ಡ್ರೈವ್ ಎಲ್ಲೂ ಹೋಗಿಲ್ಲ, ಬಟ್ ಇವತ್ತು ಹೋಗ್ತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಬೇಗ ಭಯದಲ್ಲಿ ಹೊರಟಿದ್ದೀನಿ. ಬಟ್ ನನ್ನ ಮಗ ಧೈರ್ಯ ಕೊಟ್ಟಿದ್ದಾನೆ, ಅಮ್ಮ ನಾನಿಲ್ವಾ ಅಮ್ಮ, ಯಾಕಮ್ಮ ಎದುರ್ಕೋತೀಯಾ ಅಂತ. ಗೈಸ್ ಇಷ್ಟೊತ್ತಿನಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮು, ಬೇರೆ ಕಾಪಾಡಪ್ಪ ಅಂತ ಹೊರಟಿದ್ದೀನಿ. ಬನ್ನಿ ಹೋಗೋಣ. ಟೈಮ್ ಬಂದು ಈಗ 5 ಗಂಟೆ ಇರ್ಬೋದು, 5:15 ಗೈಸ್. ಗೈಸ್ ಸ್ಟೈಲಾಗಿ ಬಂದಿದ್ದಾನೆ. ಹೋದ್ಸಲ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ದು ಬುಕ್ಲೆಟೇ ತಗೊಂಡಿಲ್ಲ, ಎಂತ ಮಾಡಬೇಕು ಹೇಳಿ. ಜಸ್ಟ್ 1 ಕಿಲೋಮೀಟರ್ ಮೂವ್ ಆಗಿದ್ವು ಅಷ್ಟೇ, ನಂಗೆ ನೆನಪಾಯ್ತು ಅದೇತಿ ಅದು ಪ್ರಿಸ್ಕ್ರಿಪ್ಷನ್ದು ಅಂತ. ಬರೀ ಸ್ಟೈಲು
ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಎಲ್ಲ ನಾನು ಎಂತ ಮಾಡಕ್ಕಾಗತ್ತೆ? ನನ್ಗೆ ಇಷ್ಟೊತ್ನಲ್ಲಿ ಹೋಗ್ತಾ ಇರೋದೇ ನನ್ಗೆ ಭಯ 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 ಭಯ. ಅವನು ನಾವು ನೋಡ್ಕೊಂಡು ತಗೋ ಬರಕ್ ಆಗಲ್ಲ. ಇಷ್ಟ ಇದ್ದಾನೆ ನೋಡಿ ಹೀರೋ. ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಗಿದೆ. ನಾನು ಫೋನು ಬಿಟ್ಟು ಬಂದಿದ್ದೆ. ಬೆಟ್ಟು ಬೆಟ್ಟು ಹಾಯ್ ಹಾಯ್ ಬೆಟ್ಟು. ಇಷ್ಟ ಚಂದ ಇದೆ ಅಲ್ಲ ಅಮ್ಮ, ಅಲ್ಲ ಏನು ಕ್ಲೈಮೇಟ್ ಅಲ್ಲ. ಯಾರ್ದ ನಿನ್ ದೊಡ್ಡ ಜಿಮ್ಗೆ ಹೋಗೋ ಕೈ ತರ ಇದೆ. ಅದೆಂತ ಮಾಡೋದು? ನಿನ್ ಶೋಲ್ಡರ್ ಎಷ್ಟು ದಪ್ಪ ಕಾಣ್ತಾ ಇದೆ ಗೊತ್ತಾ? ನನ್ ಮುಖನೇ ಒಳ್ಳೆ ಇಲ್ಲಿವರೆಗೆ ಮುಖ, ಕ್ಯಾಮ್ರಾದಲ್ಲಿ ಕೈ ಒಳ್ಳೆ ಆನೆ ಕೈ, ತೊಡೆ ಇದ್ದಷ್ಟು ನಿನ್ ಕೈ. ಹಿಂಗ್ ಲೆಕ್ಕ ಹಾಕೋ. ನೋಡಿ ಗೈಸ್, ನನ್ನ ಮಗ ನನ್ನನ್ನು ಎಷ್ಟು ರೇಗಿಸ್ತಾನೆ ಅಂತ. ನಿಂದು ಬರೀ ಮುಖ ಕಂಡ್ರೆ ಸಾಕಾಗಿ ಸಾಕು ಸಾಕು. ಇಲ್ಲಿ ಮಾಡ್ತೀರಿ ಅಯ್ಯಿ ಹೇಗ್ ಮಾಡೋ? ಎಷ್ಟೊತ್ ಮಾಡ್ತೀಯ? ಇನ್ನೆಂತ ಮಾಡೋದು? ಎಂತ ಇದೆ ಮಾಡಕ್ಕೆ? ನನಗೇನೋ ಗೊತ್ತಿಲ್ಲ, ನೇಚರ್ ನೋಡಿದ್ರೆ ಕ್ಯಾಪ್ಚರ್ ಮಾಡಬೇಕು, ಎಷ್ಟು ಚಂದ ಇದೆ ಅನಿಸುತ್ತೆ. ನನ್ನ ಮಗಂಗೆ ಹೇಳೋ ಅಷ್ಟೊತ್ತಿಗೆ ಅದು ಪಾಸ್ ಆಗೋಗಿರುತ್ತೆ. ಸೊ ಅವನು ಕ್ಯಾಪ್ಚರ್ ಮಾಡ್ತಿದ್ದಾನೋ ಇಲ್ಲೋ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಅವನಿಗೆ ಹೇಳಿ 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 ಮಾಡಿಸ್ತಾ ಇದ್ದೀನಿ. ನಾನೇ ಮಾಡ್ತಾ ಇದ್ದೆ, ಬಟ್ ನಾನು ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ಲೋ ಆಗಿ ಡ್ರೈವ್ ಮಾಡಬೇಕು. ಸ್ಲೋ ಆಗಿ ಡ್ರೈವ್ ಮಾಡಿದ್ರೆ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಮಿಸ್ ಆಗುತ್ತೆ. ಸೊ ಹಾಗಾಗಿ ನಾನು ಅವನನ್ನು ಇವತ್ತು ಬೆಗ್ ಮಾಡ್ತಾ ಇದ್ದೀನಿ. ಕಾಮರ್ ಬಂದ್ಬಿಟ್ಟು ಚೆಂಟು ಬಂದು ಏಯ್ ಎಲ್ಬೋಡ್ ಬೇಗ ಬಂದಿದ್ದೀವಿ. ಇದೆಂತ ಇದೆ? ನಾವ್ ಇನ್ಮೇಲೆ ಇಲ್ಲಿ ಬರ್ತಾ ಇರೋದೇ ರೆಗ್ಯುಲರ್ ಆಗಿ. ಇದೆಂತ ಕ್ಯಾಪ್ಚರ್ ಮಾಡ್ತೀಯಾ? ಫೈನಲಿ ನಾವು ಕ್ಲಿನಿಕ್ ರೀಚ್ ಆದವು. ಈಗ ಟೈಮ್ ಬಂದು 6:15. ಆ್ಯಕ್ಚುಲಿ ಡಾಕ್ಟರ್ ಬಂದು 6 ಗಂಟೆಯಿಂದ 7 ಗಂಟೆ ಇರ್ತಾರಂತೆ. ಸೊ ಹಾಗಾಗಿ ಆ ಟೈಮ್ ಮಿಸ್ ಆದರೆ ನಾವು ಮತ್ತೆ ನಾಳೆ ಬರಬೇಕಾಗತ್ತೆ. ನಾಳೆ ಅಂದರೆ ಗೈಸ್ ಕಷ್ಟ ಆಗುತ್ತೆ, ಯಾಕೆಂದರೆ ರಜಾ ಹಾಕಬೇಕು ಎಲ್ಲ. ಬಿಕಾಸ್ ರಜಾ ಹಾಕೋದೇ ಕಷ್ಟ. ಮತ್ತೆ ನಮಗೆ ಗೌರಿ ಗಣೇಶಗೆ ರಜಾ ಬೇಕು. ಸೊ ಎಲ್ಲಿಂದೆಲ್ಲ ನೋಡಿದ್ರೂ ಸಿಗಾಕೊಂತೀವಿ. ರಜಾ ಮ್ಯಾಟರ್ಸ್ ಎ ಲಾಟ್, ಚಿಂಟು ಸ್ಕೂಲು ಮ್ಯಾಟರ್ಸ್ ಎ ಲಾಟ್. ಸೊ ಹಾಗಾಗಿ ನಾನು ಇವತ್ತು ಕರ್ಕೊಂಡು ಬಂದಿರೋದು. ಹೆಂಗೂ ಸಂಜೆ ಅಲ್ಲ, ಟ್ಯೂಷನ್ ಮಿಸ್ ಆಯಿತು, ಬಟ್ ಏನು ಮಾಡೋಕ್ಕಾಗತ್ತೆ, ಫಸ್ಟು ತೋರಿಸ್ಬಿಡೋಣ, ನೋಡೋಣ. ನನಗೊಂದು ಸ್ಟ್ರಾಂಗ್ ಒಪಿನಿಯನ್ ಬೇಕಿತ್ತು, ಏನು ಮಾಡಿಸ್ಬೇಕು ಏನು ಮಾಡಿಸ್ಬಾರ್ದು ಅಂತ. ಹಾಗಾಗಿ ಇವತ್ತು ಕರ್ಕೊಂಡು ಬಂದುಬಿಟ್ಟೆ. ಆ್ಯಕ್ಚುಲಿ ಇವತ್ತೇ ಯಾಕೆ ಬಂದೆ ಅಂದರೆ, ಈ ಡಾಕ್ಟರ್ ಬಂದು ಬ್ರೇಸಸ್ ಹಾಕೋ ಡಾಕ್ಟರ್ ಬಂದು ಮಂತ್ಲಿ ಒನ್ಸ್ ಬರ್ತಾರೆ. ಸೊ ಅವರು ಇವತ್ತು ಬರ್ತಿದ್ದಾರೆ, ಈ ವೀಕು. ಇವತ್ತು ಮಂಡೇ ಮತ್ತು ಟ್ಯೂಸ್ಡೇ ಇರ್ತಾರೆ. ಮಂಡೇ ಬಂದುಬಿಟ್ಟು ಜಸ್ಟ್ ಈವ್ನಿಂಗ್ 6 to 7 ಅವೈಲಬಲ್ ಇರ್ತಾರೆ. ನೆಕ್ಸ್ಟ್ ಟ್ಯೂಸ್ಡೇ ಬಂದುಬಿಟ್ಟು ಮಾಮೂಲಿ ಕ್ಲಿನಿಕ್ದು ಟೈಮಿಂಗ್ಸಲ್ಲಿ ಅವೈಲಬಲ್ ಇರ್ತಾರೆ. ಹಾಗಾಗಿ ನಾನು ಇವತ್ತು ಬಂದಿರೋದು. ಆ್ಯಕ್ಚುಲಿ ರೆಗ್ಯುಲರ್ BDS ಡಾಕ್ಟರೇ ಬೇರೆ ಇರ್ತಾರೆ, ಸರ್ಜನು. ಬಟ್ ಬ್ರೇಸಸ್ ಹಾಕೋಕ್ಕೆಲ್ಲ MD ಮಾಡಿರೋರು ಇರ್ತಾರೆ. ಸೊ ಅದರದ್ದೇ ಆದ ಸ್ಪೆಷಲಿಸ್ಟ್ ಇರ್ತಾರೆ. ಹಾಗಾಗಿ ಇವರಿಗೆ ಇದ್ದಿದ್ದು ಚೆನ್ನಾಗಿ ಗೊತ್ತಿರತ್ತೆ ಏನು ಎತ್ತ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದು. ನಾವು ಬಂದಿದ್ದ ಕೆಲಸ ಮುಗೀತು. ಸೊ ಇವಾಗ ಹೇಗೂ ಕಾರವಾರ ಬಂದಿದ್ದೀವಲ್ಲ, ಸ್ನ್ಯಾಕ್ಸ್ ತಿಂದಾನೆ ಇದ್ರೆ ಆಗುತ್ತಾ? ನಡಿಯಾಲೆ ಕೆಚ್ಚೋಲಿ ಮತ್ತೆ ಒಂದು ಹೋಯ್ತಾ ಇರ್ಬೇಕು. ಬಾಟಲ್ ತಗೊಂಡ್ ಬರ್ಬೇಕು ತಾನೆ. ಕಾರವಾರಲ್ಲಿ ತಾಜ್ ಸ್ನ್ಯಾಕ್ಸ್ ಕಾರ್ನರ್ ಇದೆ. ಸೊ ಇದು ಬಂದು ಎಲ್ಲ ಜಂಕ್ ಫುಡ್ಡು ಸಿಗುತ್ತೆ ನಿಮಗೆ. ಸ್ನ್ಯಾಕ್ಸು ಪ್ರತಿಯೊಂದು ವೆಜ್ಜು ನಾನ್ ವೆಜ್ಜು ಎಲ್ಲ. ಸೊ ನಮ್ಮ ಚಿಂಟುಗೆ ಇಲ್ಲಿ ಇಷ್ಟ ತೊಗೊಳೋದು ಅಂದರೆ, ತಿನ್ನೋದು ಅಂದರೆ. ಸೊ ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ, ನಿಂಗೆ ಏನು ಬೇಕು ಅದನ್ನು ತಿನ್ನಪ್ಪ ಅಂತ. ಬಟ್ ದ ಥಿಂಗ್ ಈಸ್, ನಾವಿವತ್ತು ವೆಜಿಟೇರಿಯನ್. ಮಂಡೇ ಅಲ್ವಾ, ಹಾಗಾಗಿ ಏನು ಬೇಕಾದರೂ ತಿನ್ಬೋದು ವೆಜ್ಜಲ್ಲಿ. ಟೋಕನ್ ತಗೋಬೇಕಾ?
ಮಸಾಲೆ ಪುರಿ ಹಾ ನನಗೆ ಮಸಾಲೆ ಎಲ್ಲ ಸಿಗಲ್ಲ ಇಲ್ಲಿ. ವೆಜ್ ಮೋಮೋಸ್ ಇದೆಯಾ? ಒಂದು ವೆಜ್ ಮೋಮೋಸ್, ಒಂದು ಪಾನಿಪುರಿ, ಮಸಾಲೆ ಪುರಿ ಇದೆಯಾ? ಒಂದು ಮಸಾಲೆ ಪುರಿ, ಜ್ಯೂಸ್, ಪೈನಾಪಲ್, ಗ್ರೇಪ್ ಇದೆಯಾ? ಪೈನಾಪಲ್, ಲೀಚಿ ಒಂದ್ ಲೀಚಿ. ಮೋಮೋಸ್, ಪಾನಿಪುರಿ, ಮಸಾಲೆ ಪುರಿ. ಗೈಸ್ ಇವಾಗ ಫಸ್ಟ್ ರೌಂಡು 220 ರುಪೀಸ್ ಬಿಲ್ ಆಯಿತು. ಯಾವುದು ಎಷ್ಟು ಅಂತ ಗೊತ್ತಿಲ್ಲ ಗೈಸ್ ನಿಜಕ್ಕೂ, ಬಿಕಾಸ್ ಅಲ್ಲಿ ಯಾವುದು ಮೆನ್ಷನ್ ಮಾಡಿಲ್ಲ. 220 ಬಿಲ್ ಆಯಿತು ಅಷ್ಟೇ. ನಮ್ಮಮ್ಮ ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಚಿಂಟುನ್ ನೋಡಿ, ಸಡ್ಡ ಬಡ್ಡ ಕುಳ ಆದರೆ ಚಿಂಟುನ್ ಸಾಕೋಕ್ಕಾಗಲ್ಲ ಅಂತ. ನಿಜ ಅಲ್ವಾ ಗೈಸ್? ನಿಮ್ಗೇನು ಅನ್ಸುತ್ತೆ? ಬರ್ತೀನಿ ಗೈಸ್ ಲೀಚಿ ಜ್ಯೂಸು ಬಂತು. ಆ್ಯಕ್ಚುಲಿ ನನಗಿಷ್ಟ ಆಗಲ್ಲ, ಚಿಂಟುಗಿಷ್ಟ, ಹಾಗಾಗಿ ಕೊಡಿಸಿದ್ದೀನಿ. ನೋಡಿ ಮೋಮೋಸ್ ಸಹ ಬಂತು. ನನಗೆಲ್ಲವಾಗಲೂ ಅನ್ಸೋದು ಒಂದೇ ಗೈಸ್, ನಾನು ಯಾರು ಕ್ಯಾಮ್ರಾ ಪರ್ಸನ್ನ ಹೈಯರ್ ಮಾಡಬೇಕು ಅಂತ. ನನಗೆ ಫಸ್ಟ್ ಮೋಮೋಸ್ ತಿನ್ನಿಸ್ತಾ, ಆದರೆ ಕ್ಯಾಪ್ಚರ್ ಮಾಡೋದು ಕಷ್ಟ ಆಯಿತು, ಹಾಗಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅವನು ನೋಡಿ ತಿಂತಾ ಇದ್ದಾನೆ, ಬಟ್ ಸ್ವಲ್ಪ ಸ್ವೀಟಿಶ್ ಅನ್ನಿಸ್ತು. ಮಸಾಲೆ ಪುರಿ ನೋಡಬೇಕು ಟೇಸ್ಟ್ ಹೇಗಿದೆ ಅಂತ. ನಮ್ಮ ಚಿಂಟುಗೆ ಕಾಡಿಬೇಡಿ ಪುಟ ಪುಟ ನಂದೊಂದು ಕ್ಯಾಪ್ಚರ್ ಮಾಡಿಕೊಡೋ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಸ್ಕೋತಾ ಇದ್ದೀನಿ. ಎಷ್ಟು ಕಷ್ಟ ಗೈಸ್ ಜೀವನ ಅಂದರೆ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಮೋಮೋಸ್ ತಿಂದಾಯಿತು, ಮಸಾಲೆ ಪುರಿ ತಿಂದಾಯಿತು. ಇವಾಗ ಪಾನಿಪುರಿ ಟೈಮು. ಸೊ ಪಾನಿಪುರಿ ಗೋಲ್ಗಪ್ಪ ಕೊಡ್ತಾರಲ್ಲ ಅದೇ ರೀತಿ ಕೊಡ್ತಾರೆ. ಹಾಗಾಗಿ ಇವನು ಬಂದು ಇಲ್ಲಿ ನಿಂತ್ಕೊಂಡಿದ್ದಾನೆ. ಡಾಕ್ಟರ್ ಏನಂದ್ರು ಗೊತ್ತಾ, ಆ್ಯಕ್ಚುಲಿ ನಮ್ಮ ಚಿಂಟುಗೆ ಹಲ್ಲು ಉಬ್ಬು ಇಲ್ಲ, ಸೊ ಬ್ರೇಸಸ್ ನೆಸೆಸಿಟಿ ಇಲ್ಲ. ಬಟ್ ದ ಥಿಂಗ್ ಈಸ್ ನಮ್ಮ ಚಿಂಟುಗೆ ಅಲೈನ್ಮೆಂಟ್ ಬೇಕಂತೆ. ಜಸ್ಟ್ ಅವ್ನಿಗೆ ಹಲ್ಲು ತುಂಬ ಚೆನ್ನಾಗಿದೆ, ಕ್ಯೂಟ್ ಇದೆ, ತುಂಬ ಮುದ್ದಾಗಿದೆ, ಆದರೂ ಸಹ ಅವನಿಗೆ ಫುಲ್ ಸಮ ಬೇಕಂತೆ. ಅದಕ್ಕೋಸ್ಕರ ಅವನು ಬ್ರೇಸಸ್ ಬೇಕಂತೆ. ನಾನು ಕೇಳಿದೆ, ಇಲ್ಲ ಬಾಯಿನ ಹೀಗೆ ಮಾಡ್ತಾನೆ ಅಂತ. ಇಲ್ಲ, ಅದು ಅವನು ಹುಬ್ಬು ಇಲ್ಲ ಎಂತ ಇಲ್ಲ, ಅವನು ಆ ರೀತಿ ಮಾಡ್ಕೊಂಡಿದ್ದಾನೆ, ಅದು ಅಷ್ಟೇ. ಅದು ಅವನೇ ಬಿಡಬೇಕು, ಸೊ ಅವಾಗ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆಮೇಲೆ ಹಲ್ಲು ತೆಗಿಬೇಕಾ ಅಂತ ಕೇಳಿದೆ. ಇಲ್ಲ, ಇವನಿಗೆ ಹಲ್ಲು ತೆಗಿಯೋ ನೆಸೆಸಿಟಿ ಇಲ್ಲ. ಆ್ಯಕ್ಚುಲಿ 4 ಹಲ್ಲು ತೆಗಿಬೇಕಾಗತ್ತೆ ಅಂತ ಹೇಳಿದರು ಬೇರೆಯವರು. ಸೊ ಹಾಗಾಗಿ ಕೇಳಿದೆ. ನನಗೂ ಗೊತ್ತು ಆ್ಯಕ್ಚುಲಿ ಬ್ರೇಸಸ್ ಹಾಕಬೇಕು ಅಂದರೆ ಹಲ್ಲು ತೆಗಿಯೋ ನೆಸೆಸಿಟಿ ಇರುತ್ತೆ, ಅದನ್ನೇ ಕೇಳಿದೆ. ಬಟ್ ಇವನಿಗೆ ನೆಸೆಸಿಟಿ ಇಲ್ಲ, ಹಲ್ಲು ತೆಗಿಯಲ್ಲ, ಕ್ಯಾವಿಟಿ ಇದೆಯಲ್ಲ ಅದನ್ನು ಫಿಲ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಕ್ಯಾವಿಟಿ ನಾವು ಫಿಲ್ ಮಾಡಿಸ್ಬಿಡ್ಬೋದಿತ್ತು ಮುಂಚೆನೇ, ಆದರೆ ಮತ್ತೆ ಇವ್ರ ಹತ್ರ ಹೋದಾಗ ಕ್ಯಾವಿಟಿ ಹಲ್ಲನ್ನೇ ತೆಗೆದುಬಿಟ್ರೆ ವೇಸ್ಟ್ ಆಗುತ್ತಲ್ಲ ಫಿಲ್ ಮಾಡಿಸಿ ಅಂತ ನಾನು ಅದನ್ನು ಥಿಂಕ್ ಮಾಡಿಕೊಂಡು ಫಸ್ಟು ಒಂದು ಸಲ ಕನ್ಸಲ್ಟ್ ಮಾಡಿಬಿಡೋಣ, ಹಲ್ಲು ತೆಗಿತಾರೋ ಇಲ್ಲೋ, ತೆಗಿಯೋದಾದರೆ ಯಾವ ಹಲ್ಲು ತೆಗಿತಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ, ಆಮೇಲೆ ಕ್ಯಾವಿಟಿ ಫಿಲ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಚಿಂಟಿಗೆ 4 ಕ್ಯಾವಿಟಿ ಇದೆ, ಅದನ್ನು ಫಿಲ್ ಮಾಡಿಸ್ಕೊಡ್ಬೇಕು. ಆಮೇಲೆ ಅದು ಬ್ರೇಸಸ್ ಹಾಕಿಸ್ಬೇಕೋ ಬ್ಯಾಡ್ವೋ ಅಂದ್ಬಿಟ್ಟು ಚಿಂಟುಗೆ ಅವ್ರ ಅಪ್ಪನ ಹತ್ರ ಮಾತಾಡಿಕೊಂಡು ಡಿಸೈಡ್ ಮಾಡ್ಕೊ. ನಿಮ್ಮಪ್ಪ ಇವಾಗ ಗುಮ್ ಅಂತ ಇದ್ದಾನೆ, ನಿನ್ನ ಜೊತೆನೂ ಮಾತಾಡ್ತಾ ಇಲ್ಲ ಅಲ್ಲ, ಸೊ ನಿನ್ನ ಜೊತೆ ಯಾವಾಗ ಚೆನ್ನಾಗಿ ಮಾತಾಡ್ತಾನೆ ಅಲ್ಲ ಆವಾಗ ಅವನ ಜೊತೆ ಡಿಸ್ಕಷನ್ ಮಾಡು, ಅಲೈನ್ಮೆಂಟ್ ಮಾಡಿಸ್ಕೋಬೇಕೋ ಬ್ಯಾಡ್ವೋ ಅಂತ ಹೇಳಿದ್ದೀನಿ. ಸೊ ಇದಿಷ್ಟ ಆಯಿತು ಗೈಸ್ ಇವತ್ತಿನ ಕತೆ. ಸೊ ತೊಗೊಂಡಿದ್ದು ಸಾಕಾಗಿಲ್ಲ, ಇನ್ನೂ ಬೇಕು ಅಂದ. ಅದಕ್ಕೆ ಮತ್ತಿನ್ಯಾವುದೋ ಒಂದು ಲಶೋ ಪಶೋ ಏನೋ ಒಂದು ತೊಗೊಂಡ್ವು, ಗ್ರೀನ್ ಆ್ಯಪಲ್ ಫ್ಲೇವರು. ಸೊ ಓಕೆ ಇತ್ತು. ಮತ್ತು ಗೋಬಿ ಆರ್ಡರ್ ಮಾಡಿದ್ದೀವಿ. ಆ್ಯಕ್ಚುಲಿ ಸಮೋಸ ತೊಗೋಬೇಕು ಅಂದ್ಕೊಂಡಿದ್ವು, ಬಟ್ ಗೋಬಿ ಆರ್ಡರ್ ಮಾಡಿದ್ವು. ನಾನು ಟೈಮ್ ಆಗಿದೆ ಬೇಗ ಹೋಗೋಣ ಅಂತ ಹೇಳ್ತಾ ಇದ್ದೀನಿ, ಆದರೆ ನನ್ನ ಮಗ ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಈಗಿರೋ ಕತ್ಲೆನೆ ರಾತ್ರಿ 12 ಗಂಟೆಗೂ ಇಷ್ಟೇ ಕತ್ಲೆ ಇರುತ್ತೆ. ಅಂದ್ಬಿಟ್ಟು ಅಷ್ಟೊತ್ತಲ್ಲಿ ಹೋಗಕ್ಕಾಗತ್ತೆ ಪುಟ್ಟ, ಗಾಡಿ ಬಿಟ್ಟೋದ್ರೆ. ನೀನ್ ಎಂತ ನೆಗೆಟಿವಿಟಿ ಎಲ್ಲ ಮಾತಾಡ್ತೀಯ ಅಮ್ಮ, ನನ್ಗೆ ಅದಕ್ಕೆ ನಂಗೆ ಇಷ್ಟ ಆಗಲ್ಲ.
ಫೈನಲಿ ಗೋಬಿ ಸಹ ರೆಡಿ ಆಯಿತು. ಬಿಸಿ ಬಿಸಿ ಗೋಬಿ, ಬನ್ನಿ ತಿನ್ನೋಣ. ಅಯ್ಯೋ ದೇವ್ರೇ, ಇದ್ಯಾವ್ದೋ ಇದು. ನನ್ನ ಮಗನಿಗೆ ಇನ್ನೂ ಸುತ್ತಾಡಬೇಕು ಅಂತ ಇಷ್ಟ. ಇನ್ನೂ ಅಮ್ಮ ಅಲ್ಲಿ ನೋಡು ದೊನ್ನೆ ಬಿರಿಯಾನಿ ಕಾಣ್ತಾ ಇದೆ ಅಂತೆ, ಅವನಿಗೆ ತಿನ್ನಬೇಕು ಅಂತ ಅಲ್ಲ, ಅಲ್ಲೆಲ್ಲ ಒಂದು ವಿಸಿಟ್ ಮಾಡೋಣ, ಮತ್ತು ಅಲ್ಲಿ ಲೆನ್ಸ್ ಕಾರ್ಟ್ ಕಾಣ್ತಾ ಇದೆ ಅಲ್ಲೂ ಹೋಗೋಣ ನೋಡೋಣ ಅಂತ ಹೇಳ್ತಾ ಇದ್ದ. ಯಾಕಂದರೆ ಅವನಿಗೆ ಬೇಗ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಸೊ ನಾನು ಆಲ್ರೆಡಿ ಈಗ ಟೈಮ್ ಬಂದು ಗೈಸ್ 8:30 9 ಗಂಟೆ ಆಗಿದೆ ಆಯಿತಾ. ಸೊ ಹಾಗಾಗಿ ನಾನು ಬೇಗ ಹೋಗೋಣ ಅಂತ ಇದ್ದೀನಿ. ಅವನಿಗೆ ಹೆಂಗೂ ಲೇಟ್ ಆಗಿದೆ, ಕತ್ಲೆ ಆಗೋಗಿದೆ, ಈಗಲೂ ಇದೇ ಕತ್ಲೆ ಇರುತ್ತೆ, ರಾತ್ರಿನೂ ಅದೇ ಲೇಟ್ ನೈಟಲ್ಲೂ ಅದೇ ಕತ್ಲೆ ಇರುತ್ತೆ ಅಂತ ಅವನು. ಬಟ್ ನನಗೆ ಅಭ್ಯಾಸ ಇಲ್ಲ. ಆ್ಯಂಡ್ ಮೋರ್ ಓವರ್ ನಮಗೆ ವೆಹಿಕಲ್ದು ಮೆಕ್ಯಾನಿಸಮ್ ಸಹ ಗೊತ್ತಿಲ್ಲ. ಇದು ಡೆನ್ಸ್ ಏರಿಯಾ, ಲೈಕ್ ಕಾಡು ಥರ. ಸೊ ಮಧ್ಯ ಸ್ಟ್ರಕ್ ಆದರೆ ಗೋವಿಂದ ಅಂತ ನನ್ನ ಥಾಟ್ಸು. ಆದರೆ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಅದು ಹೆಂಗೆ ಥಿಂಕ್ ಮಾಡ್ದಾನೆ ಇರೋಕ್ಕಾಗತ್ತೆ ಗೈಸ್ ಹೇಳಿ. ನಮಗೇನಂದರೆ ಏನೂ ಗೊತ್ತಿಲ್ಲ. ಆ್ಯಂಡ್ ಮೋರ್ ಓವರ್ ಗೈಸ್ ಅಲ್ಲಿ ನೋಡಿದ್ರೆ ಫುಲ್ ಭಯ ಆಗುತ್ತೆ ಹೋಗುವಾಗ, ಫುಲ್ ಬೆಟ್ಟ ಥರ. ಹಾಗಾಗಿ ಸೊ ಥಿಂಕ್ ಮಾಡಲೇಬೇಕಾಗತ್ತೆ. ಆಗೋದು ಬೇಡ, ಬಟ್ ಅದೊಂದು ಥಾಟ್ ಅನ್ನೋದು ಬರುತ್ತೆ ಮನಸ್ಸಿಗೆ, ಇಬ್ಬರೇ ಹೋಗ್ತೀವಿ ಅನ್ನೋದು. ಹಾಗಾಗಿ ಅವನಿಗೆ ಹೇಳಿದ್ರೆ, ಅಮ್ಮ ನೀನು ಯಾವಾಗಲೂ ಹಿಂಗೆ ಅಮ್ಮ, ನೆಗೆಟಿವ್ ಆಗೇ ಮಾತಾಡಮ್ಮ ಅಂತ ಹೇಳ್ತಾನೆ. ಸೊ ಗೋಬಿನೂ ತಿಂದಾಯಿತು. ಅದು 100 ರುಪೀಸ್ ಆಯಿತು. ಗೋಬಿ ಮತ್ತು ಏನೋ ಲಶ್ ತೊಗೊಂಡ್ವಲ್ವ, ಅದು 100 ರುಪೀಸ್ ಆಯಿತು. ಈಗ ಮತ್ತೆ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ನಾನು ನನ್ನ ಮಗ ಬಂದಿದ್ದೀವಿ. ಇದು ಫೈನಲ್ ಟಚಪ್. ನೋ ಸ್ಯಾಂಡ್ವಿಚ್. ಚಿಮ್ಮಲಯ ಅಂತ ನೋಡೋಣ ಅಲ್ಲ. ಹವಾಯಿಯನ್ ಅದು ಐಡಿಯೋನೇನೋ ಅಥವಾ ಬೇರೆದು? ಅದು ಬೇರೆ ಬ್ರ್ಯಾಂಡ? ಸೇಮ್ ಐಡಿಯಲ್. ಐಡಿಯೋ ಅಂತ ಇದೆ. ಐಡಿಯಲ್ ಸೇಮ್ ಐಡಿಯಲ್ ಪ್ರೀಮಿಯಂ ಕೊಟೇಶನ್ 50. ಇದೇನು 50. 50 ಇದಕ್ಕೆ ಇದು ನೋಡ್ಲಾ ಅಥವಾ ಬೇರೆ ತಗೊಂಡ? ಯಾವ ಶೇಪ್ ಹೋಗೋಣ? ಹೋಗೋಣ. ಈಗ ಕುತ್ಕೊಂಡ್ವಿ ಬಾರಲ್ಲೇ ತಿನ್ನೋಣ. ನಾನು ಹೆಂಗೆ ತಿನ್ಕೊಂಡು ಓಡಿಸ್ಲಿ? ಐಸ್ ಕ್ರೀಮ್ಗೆ 100 ರುಪೀಸ್. ಟೋಟಲಿ ನಮ್ಮ ಚಿಂಟುಗೆ ಇವತ್ತು ಸ್ನ್ಯಾಕ್ಸಿಗೆ ನಾನು ಖರ್ಚು ಮಾಡಿರೋದು 420 ರುಪೀಸ್. ಈ 420 ಅನ್ನೋ ನಂಬರು ನನಗೆ ಬರ್ತಾನೆ ಇರುತ್ತೆ. ಸೊ ಈಗ ದುಡ್ಡು 420 ಆಯಿತು. ಒಂಥರ ನಾನು 420ನೇ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಈ ರೀತಿ ಬಂದಾಗೆಲ್ಲ ನನಗೆ ನಗು ಬರ್ತಾ ಇರತ್ತೆ. ಓ ಮೈ ಗಾಡ್ 420 ಅಂತ. ಫೈನಲಿ ಅಮ್ಮ ಮಗ ಸ್ನ್ಯಾಕ್ಸ್ ತಿಂದು ಐಸ್ ಕ್ರೀಮ್ ತಿನ್ಕೊಂಡು ಕಾರವಾರಿಂದ ಹೊರಟ್ವು. ನೋಡಿ ಈಗ ಅಂಕೋಲ ರೀಚ್ ಆದ್ವು. ಟೈಮ್ ಬಂದು 10 ಗಂಟೆ ಆಗಿದೆ ಗೈಸ್. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಸಿ ಯು ಸೂನ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಆಯ್ತಾ? ಬಾಯ್, ಗುಡ್ ನೈಟ್.